ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್ ವಿಡಿಯೋ. ಸರಿ, ನಮ್ಮ ಫಸ್ಟ್ ವ್ಲಾಗ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇದೇನಪ್ಪ ಈ ಲೆವೆಲ್ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತ ಅಂದ್ಕೊಂಡ್ರಾ? ನಾವಿವತ್ತು ಹೋಗ್ತಿರೋದು SCL ಕಪ್ 2025 ಕ್ರಿಕೆಟ್ ಟೂರ್ನಮೆಂಟ್. ಅದು ನಮ್ಮ ಬ್ರ್ಯಾಂಡ್ ಟೀಮ್ನ ಜೊತೆಗೆ JBK ರಾಕರ್ಸ್. ಬ್ರ್ಯಾಂಡ್ ಅಂತ ಏನಕ್ಕೆ ಹೇಳಿದೆ ಅಂತಂದರೆ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಬ್ರ್ಯಾಂಡ್ಗೆಲ್ಲ ಹಂಗೆ ಹಾಕೋದು. ಬ್ರ್ಯಾಂಡ್ ಅಂದ್ರೆ ಅದ್ರ ಹೆಸರಲ್ಲಿ ಒಂದು ಗತ್ತಿದೆ, ಅದೆಲ್ಲರಿಗೂ ಗೊತ್ತಿರುತ್ತೆ. ಇದು ನಮ್ಮ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ವಿಡಿಯೋ ವಾಯ್ಸ್ ಎರಡು ಖರಾಬ್ ಆಗಿರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಂಗೆ ಬರ್ತಾ ಗ್ಯಾಪಲ್ಲಿ ನಮ್ಮ ಅಮ್ಮನ ಮ್ಯಾಚ್ ವಿನ್ ಆಗ್ತೀವಲ್ಲ ಅಂತ ಕೇಳಿದಕ್ಕೆ ಅವಳು ಏನಂತ ಹೇಳ್ತಾಳೆ ನೀವೇ ಕೇಳಿ. ನಾವು ವಿನ್ ಆಗ್ತೀವಲ್ವ ಹೇಳು ಅಂತ ಹೇಳ್ತು. ಪಕ್ಕನಾ? ಅವಳ ಮಾತಾಡ್ಸ್ಕೊಂಡು ಟೈಮ್ ಆಯ್ತಲ್ಲ ಎಲ್ಲ ಬಂದಿರ್ತಾರೆ ಅಂತ ಬಂದು ನೋಡಿದ್ರೆ ಇಬ್ಬರೇ ಗುರು ಸರಿ ಅನ್ಕೊಂಡು ಅಲ್ಲಿಂದ ಬ್ಯಾಟ್ ತಗೊಂಡು ಕ್ಯಾಪ್ಟನ್ ಮನೆಗೆ ಸೀದಾ ಹೊರಟ್ವಿ. ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ನಮ್ಮ ಕ್ಯಾಪ್ಟನ್ ಏನಂತ ಹೇಳಿದ್ರು ಅಂದ್ರೆ, ಮೋಸ್ಟ್ಲಿ ನಾವು ವಿಡಿಯೋ ಮಾಡಿದ್ ನೋಡಿನೇ ಹಿಂಗೆ ಹೇಳಿದ್ದಾರೆ. ಅಕಸ್ಮಾತ್ ಅದು ಗೊತ್ತಾಗಿಲ್ಲ ಅಂತಿದ್ರೆ ಈ ತರ ಬೈತಿದ್ರು. ಅಲ್ಲಿಂದ ಸೀದಾ ಸಕಲೇಶಪುರದ ಸುಭಾಷ್ ಮೈದಾನಕ್ಕೆ ಬಂದ್ವಿ. 8:30ಕ್ಕೆ ಸ್ಟಾರ್ಟ್ ಆಗಬೇಕಿದ್ದ ಮ್ಯಾಚ್ ಆಲ್ಮೋಸ್ಟ್ 9 ಗಂಟೆ ಆಗಿದ್ರು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಕ್ಯಾಪ್ಟನ್ ಮತ್ತು ನಮ್ಮ ಟೀಮ್ ಅವರು ಆಲ್ರೆಡಿ ಗ್ರೌಂಡಲ್ಲಿ ಬಂದು ರೆಡಿಯಾಗಿ ನಿಂತಿದ್ರು. ಮ್ಯಾಚ್ ಸ್ಟಾರ್ಟ್ ಆಗೋದು ಲೇಟ್ ಅಂದ್ಕೊಂಡು ಗ್ಯಾಪಲ್ಲಿ ಹಂಗೆ ಸ್ವಲ್ಪ ಪ್ರಾಕ್ಟೀಸ್ನ ಮಾಡ್ಕೊಳ್ತೀವಿ. ಇವರು ಕಾಂತರಾಜ್ ಅಂತ, ಇವರು ಕ್ಯಾಮ್ರಾ ನೋಡಿದ್ರೇ ಆಗಲ್ಲ, ಯಾಕಂತ ಮುಂದೆ ಹೇಳ್ತೀನಿ. ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಯ್ತು ಅಂತೇಳಿ ಟಾಸ್ಗೆ ಕರೀತಾರೆ. ಟಾಸಲ್ಲಿ ವಿನ್ ಆಗಿ ನಾವು ಬೌಲಿಂಗ್ ಚೂಸ್ ಮಾಡ್ಕೊಳ್ತೀವಿ. ಪ್ರತಿ ಸಲ ಟೂರ್ನಮೆಂಟ್ಗೆ ಹೋದಾಗ ಇವರಿಬ್ಬರೇ ಟಾಸ್ಗೆ ಹೋಗೋದು. ಟಾಸ್ ಗೆದ್ಮೇಲೆ ಇವ್ರ ರಿಯಾಕ್ಷನ್ ಹೆಂಗಿತ್ತು ಅಂದರೆ, ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಅದೇನೋ ಗೊತ್ತಿಲ್ಲ, ಟಾಸ್ ವಿನ್ ಆಗೋದ್ರಲ್ಲಿರೋ ಖುಷಿ ಮ್ಯಾಚ್ ವಿನ್ ಆದರೂ ಸಿಗಲ್ಲ. ಇನ್ನೇನು ಮ್ಯಾಚ್ ಶುರುವಾಗುತ್ತೆ, ಫೀಲ್ಡಿಂಗ್ ಮಾಡೋಕ್ಕೆ ಗ್ರೌಂಡ್ಗೆ ಎಂಟ್ರಿ ಆಗ್ತೀವಿ. 26 ರನ್ನ ಚೇಸ್ ಮಾಡೋಕ್ಕೆ ನಮ್ಮ ಟೀಮ್ನ ಅಕ್ಷಯ್ ಮತ್ತು ನಂದೀಶ್ KV ಅವರು ರೆಡಿ ಆಗ್ತಾರೆ. ಫಸ್ಟ್ ಮ್ಯಾಚ್ ಹಂಗೋ ಭರ್ಜರಿಯಾಗಿ ವಿನ್ ಆಗ್ತೀವಿ. ಅದು ಸ್ಕೋರ್ ಕಾರ್ಡ್ ಇಲ್ಲೇ ಅಪ್ಡೇಟ್ ಮಾಡಿದ್ದೀನಿ ನೋಡಿ. ಹಾಗೆಯೇ ಫಸ್ಟ್ ಮ್ಯಾಚ್ನ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರೈಸ್ನ ನಮ್ಮ ಟೀಮ್ನ ಹೆಂಗ್ ಬೌಲರ್ ಆದ ದರ್ಶನ್ ಅವರು ಪಡ್ಕೊಳ್ತಾರೆ. ಈ ಗ್ಯಾಪಲ್ಲೇ ಫಸ್ಟ್ ಟೈಮ್ ವಿಡಿಯೋ ಮಾಡೋಕ್ಕೆ ಒಂಥರ ಭಯ ಗುರು. ಅದಕ್ಕೆ ಯಾರಾದ್ರೂ ಸಿಗ್ತಾರಾ ಅಂತ ನೋಡ್ತಿದ್ದೆ. ಕರೆಕ್ಟ್ ಟೈಮಿಗೆ ನನ್ನ ಫ್ರೆಂಡ್ ಸಿಗ್ತಾನೆ. ಇಷ್ಟವರೆಗೂ ಲಾಗಿಗೆ ಯಾರು ಸಪೋರ್ಟ್ ಇಲ್ಲ ಅಂತ ಅನ್ಕೊಂಡಿದ್ದೆ. ಮ್ಯಾಚ್ ಮುಗಿದ್ಮೇಲೆ ಟೀ ಕುಡಿಯೋಣ ಅಂತ ಹೊರಗಡೆ ಬಂದ್ವಿ. ಬಟ್ ಅಲ್ಲಿ ಅಂಗಡಿ ಕ್ಲೋಸ್ ಇತ್ತು. ಆದರೆ ಶಿಷ್ಯ ಫುಲ್ ಗರಂ. ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ, ಏನಿಲ್ಲ. ಅಲ್ಲಿಂದ ಜ್ಯೂಸ್ ಕುಡಿಯೋಣ ಅಂತ ಬೇಕ್ರಿಗೆ ಬರ್ತೀವಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ ತಿಂಡಿ ಮಾಡ್ತಿದೀವಿ ಬಾ ಅಂತ ಕರಿತಾನೆ. ಸೀದಾ ಅಲ್ಲಿಗೆ ಹೋಗ್ತೀವಿ. ಬಂದು ನೋಡಿದ್ರೆ ಈಜೋದು ಆರೋದು ತೇಳೋದು ಎಲ್ಲ ಇವ್ರ ಪ್ಲೇಟಲ್ಲೇ ಇದೆ ಗುರು. ಅಲ್ಲಿ ಬ್ಯಾಟಿಂಗ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಇಲ್ಲಿ ಮಾತ್ರ ಭರ್ಜರಿ ಬ್ಯಾಟಿಂಗು. ತಿನ್ನೋದ್ರಲ್ಲಿ ನಮ್ಮೂರಲ್ಲಿ ಮಾತೆ ಭೂಪಸಂದ ಆಗಿರ್ತದೆ. ಆಮೇಲೆ ನಾವು ಊಟ ಮಾಡ್ಕೊಂಡು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಅಲ್ಲಿಂದ ಹೊರಡ್ತೀವಿ. ಸೆಕೆಂಡ್ ಮ್ಯಾಚು ಸೇಮ್. ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಮಾಡಿಬಿಟ್ಟು 21 ರನ್ ಚೇಸ್ ಮಾಡೋಕ್ಕೆ ಬ್ಯಾಟಿಂಗ್ ರೆಡಿ ಆಗ್ತೀವಿ. ಈಸಿಯಾಗಿ ವಿನ್ ಆಗೋ ಮ್ಯಾಚು. 5ಕ್ಕೆ 7 ಬೇಕಾಗಿರುತ್ತೆ. ಆದರೆ ನನ್ನ ತಮ್ಮ 3 ಬಾಲ್ ಡಾಟ್ ಆಡ್ಬಿಟ್ಟು 2ಕ್ಕೆ 7 ಮಾಡಿರ್ತೀವಿ. ಆಮೇಲೆ ಒಂದು ಭರ್ಜರಿ 6 ಮತ್ತು ಒಂದು ಸಿಂಗಲ್ ಆಡಿ ಮ್ಯಾಚ್ ವಿನ್ ಮಾಡಿಸ್ತಾನೆ. RCB ಅವ್ರು ಹೆಂಗೆ ಬಾಯಿಗೆ ಬರ್ಸಿ ವಿನ್ ಆಗ್ತಾರೋ ನಮ್ಮ ಮ್ಯಾಚು ಹಂಗೆ ವಿನ್ ಆಗುತ್ತೆ. ಟೂರ್ನಮೆಂಟಲ್ಲಿ ಮ್ಯಾಚ್ ಪ್ರೆಷರ್ ಹೇಗಿರುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡೋಕೆ ಹೋಗಲ್ಲ. ಇವ್ರು ಆಡೋದು ನೋಡಿ ನಿಮಗೆ ಗೊತ್ತಾಗುತ್ತೆ. ಸೆಕೆಂಡ್ ಮ್ಯಾಚ್ ಸ್ಕೋರ್ ಕಾರ್ಡ್ನ ಇಲ್ಲಿ ಹಾಕಿದ್ದೀನಿ ನೋಡಿ. ಮತ್ತು ಈ ಮ್ಯಾಚ್ನ ಮ್ಯಾನ್ ಆಫ್ ದಿ ಮ್ಯಾಚ್ ಅಕ್ಷಯ್ BV.
ಮತ್ತು ಇನ್ನೊಂದು ಖುಷಿ ವಿಷಯ ಏನಂತ ಹೇಳಿದರೆ ಅಕ್ಷಯ್ ಅವರು KSPL ಸೀಸನ್ 2ಗೆ ಅದು ಹಾಸನ್ ರಾಕರ್ಸ್ ಟೀಮ್ಗೆ ಸೆಲೆಕ್ಟ್ ಆಗಿದ್ದಾರೆ. ಆಲ್ರೆಡಿ ಮ್ಯಾಚ್ನ ಕೂಡ ಆಡ್ತಾ ಇದ್ದಾರೆ. ಅದು ನಮ್ಮ JBK ಟೀಮ್ಗೆ ಒಂದು ಹೆಮ್ಮೆ ವಿಷಯ ಆಗಿದೆ. ಹೋಟೆಲ್ನಲ್ಲಿ ಟಿಫನ್ ಮಾಡಿದ ದುಡ್ಡನ್ನ ಮ್ಯಾನ್ ಆಫ್ ದ ಮ್ಯಾಚ್ ಪ್ರೈಸ್ ಸಿಕ್ಕಿದ ಖುಷಿಗೆ ಇವನೇ ಪೇ ಮಾಡಿರ್ತಾನೆ. ಅದಕ್ಕೆ ಚಿಕ್ಕದಾಗಿ ಒಂದು ಸನ್ಮಾನ ಮಾಡ್ತಾ ಇರ್ತೀವಿ. ಇಲ್ಲ, ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ, ಅಂದ್ರೆ ಅನ್ನದಾತ ಅಂತ. ಬಂದವ್ರಿಗೆ ಹೊಟ್ಟೆ ತುಂಬ ಎಣ್ಣೆ ಜೊತೆ ಊಟನೂ ತಿನ್ಸ್ ಕಳಿಸ್ತೀನಿ. ಆಮೇಲೆ ಮಧ್ಯಾಹ್ನ ಊಟ ಮಾಡಿಕೊಂಡು 3ನೇ ಮ್ಯಾಚ್ ಆಡ್ತೀವಿ. ಈ ಮ್ಯಾಚ್ನ ಸೋಲ್ತೀವಿ, ಆದರೂ ಕೂಡ ಕ್ವಾಲಿಫೈ ಆಗಿರ್ತೀವಿ. 3ನೇ ಮ್ಯಾಚ್ನ ಸ್ಕೋರ್ ಕಾರ್ಡ್ ಇಲ್ಲಿದೆ ನೋಡಿ. ಅದೇ ಟೈಮ್ಗೆ ನಮ್ಮ ನಿಕ್ಕಿ ಮತ್ತು ಅಯ್ಯ ಬೈಕಲ್ಲಿ ಬರ್ತಾರೆ. ಅವತ್ತೇನೋ ಅವ್ರ ಸೀನಿಯರ್ ಬರ್ಡೇ ಇತ್ತು ಅಂತ ಸ್ಟೇಟಸ್ ಆಗಿರ್ತಿ ಈ ಥರ ಉರಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ಅಯ್ಯಂಗೆ ಹ್ಯಾಪಿ ಮೆನ್ಸ್ ಡೇ ಅಂತ ವಿಶ್ ಮಾಡಿದ್ರೆ ಅವನ ಮೇಲೆ ಅವನಿಗೆ ಡೌಟ್ ಬಂದ್ಬಿಟ್ಟು ಈ ಥರ ರಿಯಾಕ್ಷನ್ ಕೊಡೋದು. ಮತ್ತೆ ಪ್ರೀ ಕ್ವಾಲಿಫೈಯರ್ ಮ್ಯಾಚ್ ಒನ್ ಸೈಡೆಡ್ ಮ್ಯಾಚ್ ಆಗಿರುತ್ತೆ. ಮತ್ತು ಈ ಮ್ಯಾಚ್ನ ಮ್ಯಾನ್ ಆಫ್ ದ ಮ್ಯಾಚ್ ನಮ್ಮ ಟೀಮಿನ ಕ್ಯಾಪ್ಟನ್ ಪ್ರತಾಪ್. ನೆಕ್ಸ್ಟ್ ಮ್ಯಾಚಿಗೆ ಇನ್ನೂ ಟೈಮ್ ಇದೆಯಲ್ಲ ಅಂತ ವಿಡಿಯೋ ಮಾಡ್ಕೊಂಡು ಕೂತಿದ್ದೆ. ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಫ್ಲಾಶ್ ಬ್ಯಾಕ್. ಇವರು ಕಾಂತರಾಜ್ ಅಂತ. ಇವ್ರ ಕ್ಯಾಮ್ರಾ ನೋಡಿದ್ರೇ ಆಗಲ್ಲ, ಯಾಕಂತ ಮುಂದೆ ಹೇಳ್ತೀನಿ. ಆ ಕಂಡ್ರಾಗು ನಾನೇ ಅವನಿ, ಆ ಕಂಡ್ರಾಗು ನಾನು, ಇದ್ರಾಗು ನಾನೇ ಅವನಿ, ಇದ್ರಾಗು ನಾನೇ ಅವನಿ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ. ಅರ್ಥ ಆಯ್ತು ಅನ್ಸುತ್ತೆ. ಸಿಕ್ಕಿದ ಗ್ಯಾಪಲ್ಲಿ ನಮ್ಮ ನಿಕ್ಕಿಗೂ ಕೊಡ್ಲೆ ಕೊಡ್ತಿದ್ದೆ. ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ ಇಳಿಗಲ್ಲ ಒಂಥರ ಇಲ್ಲೇ ಆಟ್ಲಾಗಿತ್ತ ಹೋಗಿರ್ತಾವಲ್ಲ ಗುಂಡಿ ಕೊಟ್ಟಾಗ ಒಂಥರ ಹುಡುಗ ಅಲ್ಲ. ಆಮೇಲೆ ಕ್ವಾಲಿಫೈರ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಫೈನಲ್ಗೆ ಇನ್ನೇನು 2 ಸ್ಟೆಪ್ಸ್ ಗುರು. ಆದರೆ ಈಸಿಯಾಗಿ ವಿನ್ ಆಗೋ ಮ್ಯಾಚ್ನ ಸೋತ್ಬಿಡ್ತೀವಿ. ನಾವು ಸೋತಿರೋ ಮ್ಯಾಚಲ್ಲಿ ಆಲ್ಮೋಸ್ಟ್ ಎಲ್ಲ ಸೆಮಿಫೈನಲ್ಲೇ ಸೋತಿರೋದು. ನಾಕೌಟ್ ಮ್ಯಾಚಲ್ಲೇ ಹೊರಗಡೆ ಹೋದರೆ ಏನು ಅನ್ಸಲ್ಲ, ಬಟ್ ಇಷ್ಟು ಕ್ಲೋಸ್ ಆಗಿ ಬಂದು ಸೋತ್ರೆ ತುಂಬ ಬೇಜಾರಾಗುತ್ತೆ. ಈ ವಿಡಿಯೋ ಮಾಡಿದ ರೀಸನ್ ಜಾಸ್ತಿ ಏನಿಲ್ಲ, ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ 2 ಇಯರ್ಸ್ ಆಗಿತ್ತು, ಅದಕ್ಕೆ ವಿಡಿಯೋ ಮಾಡಿದ್ದು. ಮತ್ತು 500 ಸಬ್ಸ್ಕ್ರೈಬರ್ಸ್ಗೆ ತುಂಬ ಕ್ಲೋಸ್ ಇದ್ದೀವಿ, ಅದನ್ನು ಕಂಪ್ಲೀಟ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡಿದ್ರು ಅವರಿಗೆಲ್ಲ ನಿಮಗೆಲ್ಲರಿಗೂ ಹೃದಯದ ಧನ್ಯವಾದಗಳು.